ನಮ್ಮಮ್ಮ ಯಾಕೆ ಹಿಂಗೆ ಮಾಡುತ್ತಪ್ಪ, ಅಲ್ಲಿ ಇಲ್ಲಿ ಅವ್ರ ಮನೆಗೆ ಇವ್ರ ಮನೆಗೆ ಅಂತಾನ. ಹಾಂ, ಅಯ್ಯ, ಅಲ್ಲ ನಾವೇನಾದರೂ ಮನೆ ಬಿಟ್ಟು ಹೋಗು ಅಂತ ಹೇಳಿವ, ಇರು ಅಂತ ಹೇಳ್ದಂಗೆಲ್ಲನ ಹಿಂಗೆ ಮನೆ ಬಿಟ್ಟು ಹೋಗಿ ಯಾರು ಹೋಲ್ದಾಗೂ ಕೂಲಿ ಹೋಗುತ್ತಲ್ಲ, ಹೋಗಿ ಹೋಗಿ ಆ ಸಾಕಮ್ಮರ ಮನೆಯಾಗ ಐತಲ್ಲ. ಹಾಂ, ಅವರೇ ಪಾಪ ಬಡವರು, ನಮ್ಮಮ್ಮ ಹೋಗಿ ಅವ್ರ ಮನೆಯಾಗೈತಿ, ಅವರು ಏನಾದರೂ ಅಂತಾರೆ. ಎಷ್ಟು ದಿನ ಅಂತೇಳಿ ಕಂಡಾರು ಉಂಬಕ್ಕಿಕ್ತಾರೆ ಹೇಳು. ಹಾಂ, ಕಂಡಾರ ಮನೆಗೆ ಯಾವತ್ತಿದ್ರೂ ಇದ್ರೂ ಅದು ನಮ್ಮ ಮನೆ ಆಗಲ್ಲ. ನೀವು ಅಮ್ಮಯ್ಯ ಅಲ್ಲಿ ಹೋಗೈತಿ ದೊಡ್ಡದು ಅವ್ರ ಕೈ ಕೊಡುತ್ತೆ ಸುಮ್ಮನೆ. ಆ ಸಾಕಮ್ಮ ಸರಿ ಇಲ್ಲ. ನಮ್ಮಮ್ಮ ಕೂಲಿ ಹೋಗೋದು ನೋಡಿದ್ರೆ ಇಷ್ಟನೇ ಆಗಲ್ಲ. ಆ ಅಮ್ಮ ಯಾವತ್ತೂ ಕೂಲಿ ಹೋಗಿದ್ದೇ ಅಲ್ಲ. ಅದು ಅಲ್ಲದೆ ಇವಾಗ ಬೇರೆ ವಯಸ್ಸಾಗೈತೆ. ಈ ಕಾಲದಾಗೆ ಮನೆ ಬಿಟ್ಟು ಕಂಡಾರ ಮನೆಯಾಗಿದ್ದರೆ ಏನು ಸುಖ ಸಿಗುತ್ತೋ ಏನು. ಹರಿ ಹರಿ, ಏನೇ ಮಂಗಿ, ಎಲ್ಲಿಗೆ ಹೋಗಿದ್ದೆ? ಎಲ್ಲಿಗೆ ಹೋಗೋಣ, ಇಲ್ಲೇ ಹೋಗಿದ್ದೆ. ಅಲ್ಲಿ ಓ ಅಂಗಡಿ ಹತ್ರ ಹೋಗಿದ್ದೆ, ಅದಕ್ಕೆ ದುಡ್ಡು ಕೊಡಬೇಕಾಗಿತ್ತು. ನಿಮ್ಮ ಅಮ್ಮಯ್ಯ ಅಲ್ಲಿ ನೀರು ಹೊತ್ಕೊಂಡು ಹೋಗೋದು ಸಾಕಮ್ಮರ ಮನೆಗಂತೆ. ನೋಡು, ಅವ್ರ ಮನೆಗೆ ಮನೆ ಆಳಿದ್ದಂಗೆ ಐತೆ. ಇಲ್ಲಾಂದರೆ ನೀರು ತಂಬರತ್ತೆ ಅಂದರೆ ತಂಬತ್ತಿರಲಿಲ್ಲ, ಕಸ ಹೊಡಿ ಅಂದರೆ ನೀನೇ ಹೊಡಿ ಅಂತ ಹೇಳೋದು. ಅಲ್ಲಿ ಹೋಗಿ ಉಳ್ಳು ಮಾಡ್ತೈತೆ ಎಲ್ಲ ಕೆಲಸನ. ಸಾಕಮ್ಮ ಸರಿಯಾಗಿ ಮಾಡಿಸ್ಕೊಂತಾಳೆ. ಅಲ್ಲ ಇವತ್ತಿಗೆ ಯಾಕೆ ಬೇಕು ಮನೆ ಬಿಟ್ಟು ಹೋಗಿ ಅಲ್ಲೆಲ್ಲೋ ಯಾರ ಮನೆಗೋ ಇರೋದು? ನಾನೇನೇ ಮಾಡಲಿ ಮಂಗಿ? ಅವಮ್ಮನೇ ತಾನೇ ಹೋಗಿದ್ದು. ನಡೀರಿ ಹೋಗಿ, ಇದೆಲ್ಲ ಮಾಡೋದು ಬೇಡ, ಬಾ ಹೋಗೋಣ ನಮ್ಮ ಮನೆಗೆ ಅಂತಾನ ಕರ್ಕೊಬರೋಣ. ಯಾಕೆ ನಾನು ಬಂದು ಅವತ್ತೇನೆ ಮನೆ ಬಿಟ್ಟು ಓಡಿಸ್ತೆ ಅಂತಾನ ಎಲ್ಲ ಮಾತಾಡ್ಕೊಂಬ ಬದಲು ನಾನೇ ಹೋಗಿ ಕರ್ಕೊಂಬಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಬರ್ರಿ ಹೋಗೋಣ, ಹೋಗಿ ನಿಮ್ಮ ಅಮ್ಮನ ಕರ್ಕೊಬರೋಣ. ಬರಬೇಕಲ್ಲ ಅವಮ್ಮಯ್ಯ, ಅದಕ್ಕಿನ್ನ ಕಷ್ಟ ಗೊತ್ತಾಗಿಲ್ಲ. ಹೊರಕ್ಕೆ ಹೋಗಿ ಒಂದು 2 ದಿವಸ ಅನುಭವಿಸಿದ್ಮೇಲೆ ಗೊತ್ತಾಗುತ್ತೆ. ಸುಮ್ಮನಿರು. ನಾವು ಕರಿಯಕ್ಕೆ ಹೋದ್ರೆ ದಿಮಾಕ್ ಮಾಡುತ್ತಾವಮ್ಮಯ್ಯ. ಹೆಂಗನಾಗ್ಲಿ ಒಂದು ಮಾತು ಕರ್ ನೋಡೋಣ, ಅದಲ್ಲಿ ಬರ್ತೈತೇನೋ ಅಂತ. ನಾನು ಬರಲ್ಲ, ನೀನೇ ಹೋಗಿ ಕರಿ. ಬಂದರೆ ಕರ್ಕೊಂಬ, ನನಗೂ ಸಂತೋಷನೇ. ಬಂದ್ರೇನು ಈ ವಯಸ್ಸಿನಾಗೆ ನೋಡ್ಕೋಬೇಕು ನಾವೇನೆ. ಆಯಿತು, ನಾನೇ ಹೋಗಿ ನೋಡೋಣ, ಕರಿತೀನಿ. ನೀವು ಕೂಲಿ ಹೋಗ್ರಿ. ಹೋಗ್ತೀನಿ ನಾನು. ನಮ್ಮ ಅತ್ತಿಗೆ ಯಾಕಪ್ಪ ಇಷ್ಟೊಂದು ದಿಮಾಕು? ಅಯ್ಯೋ, ನಾನೇ ಹೋಗಿ ಕರಿತೀನಿ. ಏನೋ ಭಾರತ ಏನು ಆಗಿದ್ದಾಗೋಯ್ತು, ನಮ್ಮ ಮನೆಗೆ ಬಾ ಅಂತಾನೆ. ಕದ್ರಜ್ಜಿ ಕದ್ರಜ್ಜಿ ತಂದ ನಾನು ಹೇಳಿದ್ದೆಲ್ಲನಾ? ಹ್ಞೂ ಕಣೆ ಸಾಕಮ್ಮ, ಇದ್ರಾಗೆಲ್ಲ ಐತೆ ತಕ. ಸರಿ ಸರಿ ಆಯಿತು. ಸಾಕಮ್ಮ, ಹೋಮ್ವರ್ಕ್ ಯಾಕೆ ಮಾಡಿದಿರಿ? ಯಾತು ಅಂದರೆ ನೆನ್ನೆ ದಿವಸ ಒಂದಿಷ್ಟು ಸಾರಿತ್ತು, ಬಸ್ಸಾರು ಜಾಸ್ತಿನಾ, ಅದಕ್ಕೆ ಒಂದಿಷ್ಟು ಅನ್ನ ಮಾಡಿದಾಳೆ, ಒಂದಿಷ್ಟು ಮುದ್ದೆನೂ ಮಾಡ್ತಾಳೇನ. ಅದ್ರಾಗೇನೆ ಒಂದಿಷ್ಟು ನೆಂಚ್ಕೊಂಡು ಆತನ ಖಾರನ ಪಾರನೂ ತಿನ್ಕೊಂಡು ಊಟ ಮಾಡಬೇಕು ಅಷ್ಟೇನೆ. ನೀನು ಹೋಗ್ತೀಯೇನು ಕೂಲಿನ? ಸಾವ್ಕಾರ ಹೊಲ್ದಕ್ಕೆ ಹೋಗ್ತೀನಿ. ರಾಜ ಏನಾದ್ರೂ ಕುಕ್ಕಂಡು ಮಾಡೋ ಅಂಥ ಕೆಲಸನ ನೆಳ್ಳ ಮಾಡೋ ಅಂಥ ಕೆಲಸ ಯಾತನ ಕೊಡ್ತೀನಿ ಅಂತಾನ ಹೇಳವನಿ. ಸದ್ಯ ಮಲ್ಲಿ ಅದನ್ನಾದ್ರೂ ಬೇಡ ಅಂತ ಹೇಳಲಿಲ್ಲ. ಹೆಂಗ ಬಂದು ಉಂಡ್ಕೊಂಡು ಹೋಗು ಅಂತನ ಹೇಳಿದ್ಲು. ಅವಳು ಬಾರಿ ಮಲ್ಲಿ ಊರ್ಗುಲ್ಲಿ, ಮೊದ್ಲಿಂದೆಲ್ಲನ ಮರ್ತೇವಳೆ. ಅವಳನ್ನ ಕೇಳಕ್ ಹೋಗ್ತೀಯ? ಸಾವುಕಾರನ್ನ ಕೇಳಬೇಕು. ಸಾಕಮ್ಮ, ಯಾತನ ಬಾಯಿ ಕೆಟ್ಟಂಗಾಗೈತೆ ಕಣಿ. ಒಂದಿಷ್ಟ ಕೋಳಿ ಸಾರ ಯಾತನ ಮಾಡಿಸಿ ನಿಮ್ಮ ಸೊಸೆತಾಗಿ. ರಜ್ಜಿ ಅಲ್ಲ, ನಿನ್ಗೆ ಉಂಬತ್ ಇಕ್ತಿರೋದು ಹೆಚ್ಚು, ಅದ್ರಾಗೆ ಕೋಳಿ ಸಾರು ಕುರಿ ಸಾರು ಕೇಳ್ತಿಯಲ್ಲ. ಸುಮ್ಮನೆ ಯಾತೈತ ಅದನ್ನ ಉಂಬತ್ ಕಲ್ತ್ಕ, ಇಲ್ಲಾಂದ್ರೆ ನನ್ನ ಸೊಸೆನು ಮಗನು ಮನೆ ಬಿಟ್ಟು ಕಳಿಸ್ತಾರೆ ನೋಡು. ಹಂಗ ಸರಿ ಆತು ಬಿಡಮ್ಮ. ಅತ್ತೆ ಅತ್ತೆ. ಓ ಏನಮ್ಮ ಮಂಗಮ್ಮ, ಯಾಕೆ ಇವತ್ತು ಅತ್ತೆ ನೋಡ್ಕೊಂಬಂದಿದ್ಯಾ? ಅತ್ತೆ ಅತ್ತೆ ಅಂತಾನ, ಏನ್ ಸಮಾಚಾರ? ಏನ್ ಅತ್ತೆಗೆ ಏನ್ ತಂದಿದ್ಯಮ್ಮ ಕೊಡಕ್ಕೆ? ಅಲ್ಲ ಏನು ಅನಾಥೆ ಅಂತಾನ ಮದ್ವೆ ಮಾಡ್ಕೊಂಬಂದ್ರೆ ನಿಮ್ಮ ಅತ್ತೆನೇನೆ ಮನೆ ಬಿಟ್ಟು ಓಡಿಸ್ತಲ್ಲ ನೀನು. ನೀನು ಬಾರಿ ಇದೆಯಾ ಬಿಡಮ್ಮ. ಗಂಡನ್ಗೆ ಕಿವಿ ಚುಚ್ಚಿ ಅತ್ತೆನ ಮನೆಯಿಂದ ಆಚೆಗೆ ಹಾಕ್ದಲ್ಲ. ಅಲ್ಲ ನೀನ್ ಅಂತಾಳೆ, ನೀನು ಒಂದು ಹೆಣ್ಣ. ವಯಸ್ಸಾಗೈತಲ್ಲ ಅಜ್ಜಿ, ಮನೆಯಿಂದ ಆಚೆಗೆ ಹಾಕ್ಬಾರ್ದು. ಏನೋ ಒಂದ್ ತಪ್ಪು ಮಾಡ್ತಾರಪ್ಪ, ಹಂಗಂತೇಳಿ ಮನೆಯಿಂದ ಆಚೆಗೆ ಹಾಕಿದ್ಯಾ? ಬಿಡಮ್ಮ, ನೀನು ಸಾಮಾನ್ಯದಳಲ್ಲ. ನಾನೇನೋ ಅಂದ್ಕೊಂಡಿದ್ದೆ ನೀನ್ ಸಾಧು ತರ ಕದ್ರಜಿಗೆ ಒಳ್ಳೆ ಸೊಸೆ ಆಗ್ತೀಯ ಅಂತನ ನಾನ್ ಕರ್ಕೊಂಬಂದೆ. ಆದ್ರೆ ನೀನು ಸರಿಯಾಗಿ ಮಾಡ್ದಿಯಲ್ಲ. ಮದ್ವೆ ಆಗ್ತಿದ್ದಂಗೆನೆ, ಮದ್ವೆ ಆಗಿ 3-4 ತಿಂಗಳು ಆತು ಅಷ್ಟೇನೆ, ಅಲ್ಲಿಗೇನೆ ಆಳೆನೆ ಅತ್ತೆನೇ ಮನೆಯಿಂದ ಆಚೆಗೆ ಹಾಕಿದ್ಯಾ. ಇನ್ನು ಅದ್ಯಾನು ನಿನ್ ಗಂಡನ ಮನೆಯಿಂದ ಆಚೆಗೆ ಹಾಕ್ತೀಯೋ ಏನ್ ಸುಡ್ಗಾಡು? ಅಯ್ಯೋ ಯಾಕೆ ಸಾಕಕ್ಕ ಹಂಗಂತೀಯ? ನಾನೇನು ಅತ್ತೆನ ಮನೆಯಿಂದ ಆಚೆಗೆ ಹಾಕಿಲ್ಲ. ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ. ಅದು ನಾವೇನೇನು ಮನೆಯಿಂದ ಆಚೆಗೆ ಹೋಗು ಅಂತ ನಾನು ಹೇಳಿಲ್ಲ, ನನ್ನ ಗಂಡನೂ ಹೇಳಿಲ್ಲ. ನಮ್ಮ ಅತ್ತೆನೇ ನೀವು ಇಲ್ಲಿದ್ರು ನಾನು ಜೀವನ ಮಾಡಿ ತೋರಿಸ್ತೀನಿ, ಮನೆ ಹೊರಗೆ ಹಾಕಿರೋನು ನನಗೆ ಜೀವನ ಮಾಡೋದು ಗೊತ್ತು, ಹಂಗೆ ಹಿಂಗೆ ಅಂತಾನ ನಮ್ಮ ಅತ್ತೆನೇ ಮನೆಯಿಂದ ಆಚೆ ಬಂದಿದ್ದು. ನಾವೇನೇನು ಮನೆಯಿಂದ ಆಚೆಗೆ ಹೋಗು ಅಂತ ಹೇಳಿಲ್ಲ. ಹೋದ್ರೆ ಹೋಗ್ಲಿ ಬಿಡು, ಕ್ಷಮಿಸಿ, ಇದೊಂದ್ಸಲನ ನೋಡೋಣ ಅಂತ ನಾನೇ ಕ್ಷಮಿಸ ಕೇಳಿದ್ದೆ ಗುಂಡಜ್ಜಿಗೆ, ಲಸ್ಮಕ್ಕಗೆ. ಗೊತ್ತಾ? ಹಂಗೇನಾದ್ರೂ ನಾನು ನಮ್ಮ ಅತ್ತೆನ ಕ್ಷಮಿಸ್ಲಿಲ್ಲ ಅಂದರೆ ಇಲ್ಲೇ ನಿಮ್ಮಂತಾಗೇನೆ ನಮ್ಮ ಅತ್ತೆನ ಮನೆಯಿಂದ ಆಚೆಗೆ ಹಾಕ್ರಿ, ಇಂಥವ್ರು ಬೇಡ ಅಂತ ಹೇಳ್ತಿದ್ದೆ. ಹೋದ್ರೆ ಹೋಗ್ಲಿ ಬಿಡು ಅಂತ ನಾನೇ ಕ್ಷಮಿಸ್ರಿ ಅಂತ ಹೇಳಿಲ್ವಾ? ಅದೇ ನಮ್ಮ ಅತ್ತೆನೇ ದಿಮಾಕ್ ಮಾಡ್ಕೊಂಡು ಅವ್ರ ಮಗನ ಜೊತೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದಿರೋದು. ಅದಕ್ಕೆ ನೀವು ನನ್ನ ಬೈತಾ ಇದ್ದೀರಲ್ಲ ಸಾಕಕ್ಕಯ್ಯ. ನಿಮ್ಗೇನು ಗೊತ್ತಾಗಲ್ವೇ?
ಹಾ ಮಾಡೋದೆಲ್ಲ ಮಾಡಿ ಮಳ್ಳಿ ತರ ನಾನೇನು ಮಾಡಿಲ್ಲ, ನಾನು ಕ್ಷಮಿಸ್ತೆ ಅಂತ ಹೇಳ್ತಾ ಇದ್ಯಲ್ಲ ನೀನು. ನಿನ್ನ ಮದ್ವೆ ಮಾಡ್ಕೊಂಬಂದು ತಪ್ಪು ಮಾಡ್ವಿ ಕಣೆ. ನಾನೇ ನೀನು ಅಲ್ಲೆಲ್ಲನ ಯಾರ ಮನೆಗೆ ಮನೆ ಕೆಲಸ ಮಾಡ್ಕೊಂಡಿದ್ದಲ್ಲ, ಅನಾಥ ಹುಡುಗಿ ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ, ಕದ್ರಾಜಿಗೆ ಅನುಕೂಲ ಆಗುತ್ತೆ, ವಯಸ್ಸಾಗಿರೋ ಜೀವನ ಚೆನ್ನಾಗಿ ನೋಡ್ಕೊಂತಾಳೆ ಇವಳು ಅಂತ ನೀನು ಮದ್ವೆ ಮಾಡ್ಕೊಂಬಂದೆ. ಆದ್ರೆ ನೀನು ಬಂದು 3-4 ತಿಂಗಳಿಗೆನೆ ಅತ್ತೆ ನಿಮ್ಮ ಮನೆಯಿಂದ ಆಚೆಗೆ ಹಾಕಿದ್ಯಾ, ಅದನ್ನ ಒಪ್ಕೊ. ಅದ್ ಬಿಟ್ಬಿಟ್ಟು ನಾನು ಕ್ಷಮಿಸ್ತೇ, ನಾನು ಒಳ್ಳೆಯಡು ಅಂತನ ಇಲ್ಲಿ ಹೇಳಕ್ ಬರ್ಬೇಡ. ಯಾರು ನಿನ್ ಮಾತಾ ನಂಬಲ್ಲ, ನಾವೆಲ್ಲ ಕಿವಿಗೇನು ಹೂವ ಇಟ್ಕೊಂಡಿಲ್ಲ. ಅಳವಿನ ಕದ್ರಜ್ಜಿ. ಹೌದು ಕಣೆ ಸಾಕಮ್ಮ. ಇವಳು ಯಾವಳು ಇವಳು? ಮೊದ್ಲು ಇಲ್ಲಿಂದ ತೊಲಗಕ್ಕೆ ಕೇಳು, ಯಾಕೆ ಬಂದಿದ್ದಾಳೆ ಇಲ್ಲಿಗೆ, ಯಾಕೆ ಬಂದಿದ್ದಾಳೆ ಅಂತ. ಅತ್ತೆ ಆಗಿದ್ದೆಲ್ಲ ಆಗೋಯ್ತು, ಮರ್ತು ಮನೆಗ್ ಬಾ. ನೀನು ಇಲ್ಲಿದ್ದು ಯಾರ ಮನೆಗೂ ಕೂಲಿ ಹೋಗೋದು ಕಷ್ಟಪಡೋದು ನೋಡಿದ್ರೆ ನಿಮ್ಮ ಮಗನೂ ಪಾಪ ಬೇಜಾರು ಮಾಡ್ಕೊಂಡಿದ್ರು, ನನಗೂ ಬೇಜಾರಾಗ್ತೈತೆ. ನನ್ನಿಂದ ನೀವು ಮನೆಯಿಂದ ಆಚೆಗೆ ಬಂದ್ರಿ ಅಂತ ಎಲ್ಲರೂ ಮಾತಾಡ್ಕೊಂತಾರೆ. ಅದಕ್ಕೆ ಬಾರತ್ತೆ ಮನೆಗೆ ಹೋಗೋಣ. ಬಾ, ನಾವೇನೇನು ನಿನ್ನೇನು ಮನೆಯಿಂದ ಆಚೆಗೆ ಹೋಗು ಅಂತ ಹೇಳಿದ್ವಾ? ಬಾ ಹೋಗೋಣೀಗ. ಓಹೋ, ಯಾಕೆ ನಾನು ಇಲ್ದಿದ್ರೆ ಅಲ್ಲಿ ಸಂಸಾರ ನಡೆಸಕ್ಕಾಗಲ್ವಾ, ಜೀವನ ಮಾಡಕ್ಕಾಗಲ್ವಾ? ಅದಕ್ಕೆ ಕರಿಯಕ್ಕೆ ಬಂದಿದ್ಯಾ? ನನಗೆ ಗೊತ್ತಿತ್ತು ಕಣೆ ಹಿಂಗೆ ಆಗುತ್ತೆ. ಒಂದು ವಾರದೊಳಗಡೆ ನೀನು ನನ್ನ ಬೇಡ್ಕಮಕ್ ಬತ್ತೀಯ, ಬಾರತ್ತೆ ಮನೆಗೆ ಹೋಗೋಣ ಅಂತ ನಾ ಕೇಳಕ್ ಬಂದೇ ಬತ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಮತ್ತೆ ನನ್ನ ಕೈಲಿ ಜೀವನ ಮಾಡೋಕ್ಕಾಗಲ್ಲ, ಮನೆ ನಡ್ಸಕ್ಕಾಗಲ್ಲ, ನೀನು ಇಲ್ದಿದ್ರೆ ನಮಗೆ ಬದುಕಕ್ಕೆ ಆಗಲ್ಲ ಅನ್ನೋ ಥರ ಏನೂ ಆಗಿಲ್ಲ. ನೀನು ಕಷ್ಟಪಡ್ತಾ ಇದೀಯ ಅಂತನ ನಿನ್ ಸುಖಕ್ಕೋಸ್ಕರ ಅಷ್ಟೇ ಕರಿತಾ ಇರೋದು. ನೀನೇನೇನು ಅರ್ಥ ಮಾಡ್ಕೋಬೇಡ. ನಿಮ್ಮ ಮಗನೂ ಹೇಳೈತಿ ಕರ್ಕೊಂಬರೋಗು ನೀನೇ ಹೋಗಿ ಅಂತನ. ಈಗ ನೋಡು ಕರಿತೈತೆ, ಬಾ ಸುಮ್ಮನೆ ಮನೆಗೆ. ಆಮೇಲೆ ನೀನಾಗಿ ನೀನು ಬತ್ತೀನಿ ಅಂದ್ರೆ ಆಮೇಲೆ ಬಿಡ್ಕೊಂಬಲ್ಲ. ಅದಕ್ಕೆ ಈಗಲೇ ಸುಮ್ಮನೆ ಬಾ ಮನೆಗೆ. ನಾನು ಬರಲ್ಲ ಕಣೆ, ಬರಲ್ಲ ಅಂದ್ರೆ ಬರಲ್ಲ. ನೀನು ಬಂದು ನಾನು ಕಾಲು ಹಿಡ್ಕೋಬೇಕು. ನಾನು ತಪ್ಪಾಯ್ತು, ಭಾರತೆ ಮನೆಗೆ ಹೋಗೋಣ, ನಂದೇ ತಪ್ಪು, ನಿಂದೇನು ತಪ್ಪಿಲ್ಲ ಅಂತ ಹೇಳ್ಬೇಕು. ಹಂಗಾದ್ರೆ ಮಾತ್ರ ನಾನು ನಿಮ್ಮ ಮನೆಗೆ ಬರೋದು, ಅಲ್ಲಿವರೆಗೂ ಬರಲ್ಲ ನಾನು. ನೋಡೇ ಬಿಡೋಣ. ಕದ್ರಜ್ಜಿ. ಗಂಗಿ, ಏನೇ ಗಂಗಿ? ನೋಡ್ ಕದ್ರಜ್ಜಿ, ಅವಳದು ಒಳ್ಳೆ ಮನ್ಸು, ಅದಕ್ಕೆ ನೀನೇ ತಪ್ಪು ಮಾಡಿದ್ರು ನಿನ್ನ ಮನೆಗೆ ಕರ್ಕೊಂಡು ಹೋಗಕ್ ಬಂದವಳೆ. ನೀನ್ ಕಷ್ಟ ಪಡ್ತಾ ಇದೀಯಾ, ನೋಡಕ್ ಆಗಲ್ಲ ಅಂತಾನ. ಸುಮ್ನೆ ಹೋಗದ್ ಕಲ್ಕ. ನೋಡ್ದಂಗಿ, ನೀನ್ ಏನ್ ಬೇಕಾದ್ರೂ ಹೇಳು, ನಾನ್ ಮಾತ್ರ ಅವಳ ಮನೆಗೆ ಹೋಗಲ್ಲ. ಅವಳು ಬಂದು ಕಾಲು ಹಿಡ್ಕೋಬೇಕು ನಂದ. ನನ್ ತಪ್ಪಾಯ್ತು, ಇನ್ಮೇಲೆ ನೀನೇ ನಮ್ಮ ಮನೆ ಯಜಮಾನಿ ಅಂತಾನ ಹೇಳ್ಬೇಕು. ಹಂಗಾದ್ರೆ ಮಾತ್ರ ನಾನು ಹೋಗೋದು, ಇಲ್ಲಾಂದ್ರೆ ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ. ನೀನು ಹೇಳ್ಬಿಡು, ಈ ಮನೆಗೆ ನೀನು ಇರೋದು ಇಷ್ಟ ಇಲ್ಲ ಅಂದ್ರೆ ನಾನು ಹೋಗ್ತೀನಿ, ಎಲ್ಲಾದ್ರೂ ಇರ್ತೀನಿ, ಎಲ್ಲಾದ್ರೂ ಗುಡಿಸ್ಲಾಕೊಂಡಾದ್ರೂ ಇರ್ತೀನಿ. ಕದ್ರಜ್ಜಿ, ನೀನ್ ಯಾಕೆ ಹೋಗ್ತೀಯಾ? ಇದು ನಮ್ಮನೆ, ನಾನ್ ನೀನ್ ಕರ್ಕೊಂಬಂದಿದ್ದೀನಿ, ನೀನ್ ಇಲ್ಲೇ ಇರು. ನೀನೇನ್ ಚಿಂತೆ ಮಾಡ್ಬೇಡ, ನಾನ್ ನಿನ್ ಜೊತೆಗಿದ್ದೀನಿ. ಗಂಗಿ ಯಾರು? ನಿನ್ ಮನೆ ಬಿಟ್ಟು ಹೋಗು ಅಂತ ಹೇಳಕ್ಕೆ? ಅವಳು ಅಷ್ಟೇನೆ, ಈ ಮಂಗಿ ತರ ಸೊಸಿಯಾಗಿ ಬಂದಿರೋಳು. ಅಕ್ಕಯ್ಯ, ಅವಕ್ಕ ಏನೋ ಹೇಳಿ ಮನೆ ಕಳಿಸ್ಬೇಕು ಅಂತ ಪ್ರಯತ್ನ ಪಟ್ರೆ ನೀನ್ ನೋಡಿದ್ರೆ ಇನ್ನ ನನ್ನ ಮತ್ತಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ. ನಾನಿದ್ದೀನಿ ಅಂತನ ನೀನೇನ್ ಸಾಯತಕ ಆಗ್ತೀಯ? ನಮ್ಮ ಮತ್ತಿಗೆ ಅನ್ನನ ನಿಮ್ಮ ಮನೆಗೆ ಇಕ್ಕೆಂತ ಸಾಯತಕನ? ಹೇಳು. ಅದೇ ಅಪ್ಪ ಕೇಳಂಗೆ ನೋಡ್ಕೊಂತೀಯನತ್ತೆ ಈ ಕದ್ರಜ್ಜಿನ ನೀನು. ಮುದ್ದೆ ಇಕ್ತೀಯ ಸಾಯತಕನ ನೋಡ್ಕೊಂಡು? ಅಯ್ಯೋ, ನಾನು ಯಾಕೆ ನೋಡ್ಕೊಂಬನ? ನಾ ಕದ್ರಜ್ಜಿ ನೋಡ್ಕೊಂಬಕ್ಕೆ ನಾನು ನೋಡ್ಕೊಂಬಾರೆ ಯಾರು ಇಲ್ಲ. ಇನ್ನು ಕದ್ರಜ್ಜಿ ನಾನೆಲ್ಲಿಂದ ನೋಡ್ಕೊಂಬನ? ಇಲ್ಲಮ್ಮ, ಇಲ್ಲ, ನನ್ನ ಕೈಲಾಗಲ್ಲ. ನಾನು ಯಾಕೆ ಸಾಯತಕ ನೋಡ್ಕೊಂಬ್ಲಿ? ನನಗೂ ಆ ಅಜ್ಜಿಗೂ ಏನು ಸಂಬಂಧ? ಏನೋ ನನ್ನ ಜೊತೆಗೆ ಎಲ್ಗೋದು ಬತ್ತೈತೆ, ನಾ ಇಬ್ರು ಜೊತೆಗೆ ಆತಿರು ಅಷ್ಟೇನೆ. ನೋಡ್ದೇನತ್ತೆ, ನೋಡು ನೀನು ನನಗೆ ಆಗ್ತಾರೆ, ನನ್ನ ಸಾಕ್ತಾರೆ ಅಂತ ಬಂದಿದ್ಯಲ್ಲ, ನೋಡ ಸಾಕಕ್ಕ ಹೆಂಗ್ ಮಾತಾಡುತ್ತೆ ಅಂತಾನ. ಏನೋ ಇವರು ಒಂದು 2 ದಿವಸ 3 ದಿವಸ ಇಟ್ಕೋಬಹುದು, ಅಥವಾ ಹೆಚ್ಚು ಅಂದ್ರೆ 1 ವಾರ ತಕ ಮನೆಗೆ ಇಕ್ಕೋಬಹುದು. ಆಮೇಲೆ ಯಾರು ಸಹಿಸ್ಕೊಂಬಲ್ಲ, ಮನೆ ಬಿಟ್ಟು ಕಳಿಸ್ತಾ ಇರ್ತಾರೆ. ಹೋಗಮ್ಮ ನೀನು ನಿಮ್ಮ ಮನೆಗೆ ನೀನು ಅಂತಾನೆ. ನಿಮ್ಮ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಎಲ್ಲಾದ್ರೂ ಹೋಗು ಅಂತಾರೆ. ಯಾರು ಇಕ್ಕಮಲ್ಲ, ಏನೋ ಕಷ್ಟ ಅಂತ 2 ದಿವಸ ಇಕ್ಕೋಬಹುದು ಅಷ್ಟೇನೆ. ಹ್ಞೂ ಕಣ್ಕದ್ರಜ್ಜಿ, ಏನೋ ಮಾನವೀಯತೆಯಿಂದ ಮನೆ ಬಿಟ್ಟು ಎಲ್ಲಿ ಹೋಗ್ತೀಯಾ, ಎಲ್ಲಿ ಮನೆ ಕೆಂಪ್ತೀಯ ಅಂತ ಅಷ್ಟೇನೆ. ಅದಕ್ಕೋಸ್ಕರ ಅಷ್ಟೇನೆ ನಿನ್ನ ಮನೆಗೆ ಸೇರಿಸ್ಕೊಂಡಿದ್ದೀನಿ ನಾನು. ಅದ್ಬಿಟ್ರೆ ಇನ್ನು ಸ್ವಲ್ಪ ದಿನ ಅಷ್ಟೇನೆ ನೀನು ನಿನ್ನ ಮಗ ನಿನ್ನ ಸೊಸೆ ಕೊಟ್ಟೆ ಹೊಂದ್ಕೊಂಡು ಹೋಗ್ಬೇಕು. ನೋಡು, ಈಗ ಕರಿಯಕ್ಕೆ ಬಂದವಳೆ, ಸುಮ್ಮನೆ ನೀನು ಆಟ ಮಾಡಿ ನಿನ್ನ ಜೀವನ ನೀನೇ ಹಾಳು ಮಾಡ್ಕೋಬೇಡ. ಆಮೇಲೆ ಒಂದು ತುತ್ತಿಗೂ ಪರ್ತಾಡ್ಬೇಕಾಗುತ್ತೆ. ಸುಮ್ಮನೆ ಹೋಗೋದು ಕಲ್ಕ. ನಮ್ಮವರೇ ನಮಗೆ ಆಗೋದು, ಬೇರೆ ಯಾರು ಆಗಲ್ಲ. ನನ್ನೊಳಗಾಗೂ ನಾನು ಹೇಳ್ತಾ ಇದ್ದೀನಿ. ನೀನೇನೋ ಈಗ 2 ದಿವಸ ಇದ್ದೀಯಾ, ಇನ್ನೊಂದು 2 ದಿವಸ ಹೋದ್ರೆ ನನಗೂ ಬೇಜಾರಾಗುತ್ತೆ. ಹೋಗು ನಮ್ಮ ಮನೆ ಬಿಟ್ಟು ಅಂತ ನಾನೇ ಹೇಳ್ತೀನಿ. ನೀನೇನು ಹೇಳಿದ್ರು ಅಷ್ಟೇ ಕಣೆ ಗಂಗಿ. ನೀನು ಮನೆ ಬಿಟ್ಟು ಹೋಗುವನ್ನು ಯಾವಾಗ ಹೋಗು ಅಂತೀಯೋ ನಾನು ಹೋಗ್ತೀನಿ. ಆದರೆ ಇವಳು ಮನೆಗೆ ಮಾತ್ರ ಹೋಗಲ್ಲ. ಇವಳು ಕೈ ಕೆಳಗೆ ಮಾತ್ರ ನಾನು ಇರಲ್ಲ ಅಂದ್ರೆ ಇರಲ್ಲ. ಸರಿಯಾಗಿ ಹೇಳ್ದೆ ಕಣ್ಕದ್ರಜ್ಜಿ. ಏ ಗಂಗಿ, ನಿನ್ಗೆ ಯಾಕೆ ಬೇಕು ಅತ್ತೆ ಸೊಸೆರ ಜಗಳದಾಗಿ ನೀನ್ ಯಾಕೆ ಹೋಗ್ತೀಯಾ? ನಿನ್ ಕೆಲಸ ಇಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗು. ಆಯ್ತು ಕಣ್ಕದ್ರಜ್ಜಿ, ನಮ್ಮ ಅತ್ತೆ ನಿನಗೆ ಎಷ್ಟು ದಿನ ಅಂತ ಹೇಳಿ ಅನ್ನ ಹಾಕುತ್ತೆ, ಎಷ್ಟು ದಿನ ಇಕ್ಕಂತೈತೆ ಈ ಮನೆಗೆ ಅಂತಾನ ನೋಡ್ತೀನಿ. ನೀನು ಬಂದು ಆ ಅತ್ತೆ ಮಾಡೋ ಕೆಲಸ ಎಲ್ಲ ಮಾಡ್ತಾ ಇದೆಯಾ? ಮಾಡು. ಒಂದಲ್ಲ ಒಂದ್ ದಿವಸ ನಿನ್ನೂ ನಮ್ಮ ಅತ್ತೆನೇ ಮನೆಯಿಂದ ಆಚೆಗೆ ಹಾಕುತ್ತೆ. ಆವಾಗ ಎಲ್ಲಿ ಹೋಗ್ತೀಯ ಗೊತ್ತಾಗುತ್ತೆ. ಅತ್ತೆ, ಕೊನೆ ಸಲ ಕರಿತಾ ಇದ್ದೀನಿ. ಇದು ಬಿಟ್ರೆ ನಾವು ಮತ್ತೆ ನಿನ್ನ ಬಂದ್ರು ನಾವು ಮನೆಗೆ ಸೇರ್ಸಲ್ಲ, ಹೇಳಿರ್ತೀನಿ. ಕರಿಯಕ್ಕೆ ಬಂದಿದ್ದೀನಿ, ಸುಮ್ಮನೆ ಬಾ ಮನೆಗೆ ಹೋಗೋಣ.
ಓಹೋ ಏನಂಗೆ ಎದುರಿಸ್ತಾ ಇದ್ದೀನಿ ಬರ್ದಿದ್ರೆ ಮನೆಗೆ ಸೇರ್ಸಲ್ಲ ಅಂತನ. ಅದು ನನ್ನ ಮನೆ, ನಾನು ಯಾವಾಗ ಬೇಕಾದ್ರೂ ಬರ್ತೀನಿ, ಯಾವಾಗ ಬೇಕಾದ್ರೂ ಹೋಗ್ತೀನಿ. ನೀನು ಯಾವಾಗ ಹೇಳಕ್ಕೆ ಮುಚ್ಕೊಂಡು ಹೋಗು, ನಾನು ಬರಲ್ಲ. ಸರಿ ನಿನ್ನಿಷ್ಟ, ಇಷ್ಟೆಲ್ಲ ಬಲವಂತ ಮಾಡಿದ್ರೆ ಬರಲಿಲ್ಲ ಅಂದ್ರೆ ನಿನ್ನ ಹಣೆ ಬರ, ಏನಾದ್ರೂ ಮಾಡ್ಕೊ. ಏನ್ ಕದ್ರಜ್ಜಿ ಬಾ ಉಂಬಾನ. ಸರಿ ನಡಿ ಸಾಕಮ್ಮ, ಉಂಡು ನಾನು ಹೋಗ್ಬೇಕು. ಈ ಕದ್ರಜ್ಜಿ ನಮ್ಮತ್ತೆ ಮಾತು ಕೇಳ್ಕೊಂಡು ಅನುಭವಿಸುತ್ತೆ ಮುಂದಕ್ಕೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.